The bass at the beat. ಸರ್ ನಮಸ್ತೆ, ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ಸೋ ಮಚ್. ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ಸೊ ಈ ಬಾರಿ ವಿಶೇಷವಾದಂಥ ಸಾಂಗ್ ಮೂಲಕ ಈ ಬಾರಿ ಬರ್ತಾ ಇರೋ ಮುಂದೆ ನಿಮ್ಮ ಬರ್ಡೇಗೆ ಯಾವ ರೀತಿ ಸರ್, ಅದೇನು ಇತ್ತ? ಆರ್ ಎಮ್ ಅರವಿಂದ್ ಸ್ವಾಮಿ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಸಾಂಗ್ ಅಂದ್ಕೊಂಡೆ ಬರೀ ಡ್ಯಾನ್ಸೇ ಇರೋದಿಲ್ಲ. ಇದರಲ್ಲಿ ಆರ್ ಎಮ್ ಅರವಿಂದ್ ಸ್ವಾಮಿ ಪಾತ್ರ ಏನು, ಅವ್ನ ಕ್ಯಾರೆಕ್ಟರೈಸೇಷನ್ ಎಲ್ಲ ಇನ್ ಡೀಟೈಲಾಗಿ ಹೇಳುವಂಥ ಒಂದು ಪ್ರಯತ್ನ. ಅಫ್ಕೋರ್ಸ್ ಬರ್ಡೇಗೆ ಬಿಡಬೇಕು ಅಂತ ಎಲ್ಲರೂ ಪ್ರೊಡಕ್ಷನ್ ಡಿಸೈಡ್ ಮಾಡಿದ್ರು. ಸೊ ಇದ್ರ ನಮ್ಮ ಸಿನಿಮಾಲಿ ಬರ್ತಿರೋ ಫಸ್ಟ್ ಕಂಟೆಂಟ್ ಆಗಿರೋದ್ರಿಂದ ನಮಗೆ ಇದು ಜಸ್ಟ್ ಡ್ಯಾನ್ಸ್ ನಂಬರಾಗಿ ಉಳ್ಕೊಳೋದಕ್ಕೆ ನಮಗೂ ಇಷ್ಟ ಇರಲಿಲ್ಲ. ಇದರಲ್ಲೇನು ಈ ಸಾಂಗಲ್ಲೂ ಕತೆ ಹೇಳಬೇಕು, ಈ ಸಾಂಗಲ್ಲೂ ಆರ್ ಎಮ್ ಅರವಿಂದ್ ಸ್ವಾಮಿ ಏನು ಅನ್ನೋದು ಆಡಿಯನ್ಸ್ಗೆ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲೇ ನಾವು ಕಟ್ ಮಾಡಿ ರಿಲೀಸ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನಂದರೆ ನಿಮ್ಮದು ತುಂಬ ಗ್ಯಾಪ್ ಆಯಿತು, ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾ ಗ್ಯಾಪ್ ಆಗ್ತಾ ಬರ್ತಿದೆ. ಆ ಗ್ಯಾಪ್ನಲ್ಲಿ ಇದು ಸಿನಿಮಾ ಯಾವ ರೀತಿ ಅಂಥದ್ದು ಮಾಡ್ಕೊಂಡಿದ್ರೆ? ಅಂದರೆ ನಾನು ಪ್ರತಿ ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಿದ್ದೀನಿ. ಈ ಇಯರ್ ಸ್ವಲ್ಪ ಸ್ಪೀಡಪ್ ಮಾಡಬೇಕು ಅಂತ ನಾನು ಡಿಸೈಡ್ ಆಗಿದ್ದೀನಿ. ಅಫ್ಕೋರ್ಸ್ ಐನು, ಬಟ್ ಒಂದು ಸಿನಿಮಾ ಮಾಡೋಕೆ ಇನ್ನೊಂದು ಸಿನಿಮಾ ನಾನು ಮಾಡೋದೇ ಇಲ್ಲ. ಯಾಕಂದರೆ ಆ ಗೆಟಪ್ಪಲ್ಲಿ ಇರ್ತೀನಿ, ಆ ಸಿನಿಮಾ ಕೆಲಸಗಳಲ್ಲಿ ಇರೋದ್ರಿಂದ ಮಾಡಲ್ಲ. 12 ವರ್ಷಕ್ಕೆ 12 ಸಿನಿಮಾ ಆಗಿದೆ ಅಷ್ಟೇ. ಬಟ್ ಈ ವರ್ಷ ಅಟ್ಲೀಸ್ಟ್ 2024 ಒಂದು 2 or 3 ಫಿಲ್ಮ್ಸ್ ರಿಲೀಸ್ಗೆ ಕಾಣುತ್ತೆ. ಈವನ್ ಐ ಹ್ಯಾವ್ ಸ್ಪೀಡ್ ಅಪ್ ಮೈ ವರ್ಕ್ಸ್. ಸೊ ಈ ವರ್ಷ ಬಂದಾಗ ನಿಮಗೆ ಸ್ಪೆಷಲಾಗಿ ಇವತ್ತಿನ ದಿನ ನೀವು ಒಂದು ಸಾಂಗನ್ನು ರಿಲೀಸ್ ಮಾಡ್ತಾಯಿರ, ನಿಮ್ಮ ಸೆಲೆಬ್ರಿಟೀಸ್ಗಳಿಗೆ ಯಾವ ರೀತಿ ಆದ ಸಾಂಗ್ ಕೊಡ್ತಾ ಇರಲ್ಲ, ಈ ಸಾಂಗಲ್ಲಿ ಯಾವ ರೀತಿ ಆದ ಸ್ಪೆಷಲ್ ಇದೆ ಸರ್? ಸ್ಪೆಷಲ್ ಏನಂದರೆ ಆಫ್ಟರ್ ಅಕೀರಾ ಎಲ್ಲರೂ ಕೇಳ್ತಿದ್ರು, ಎಲ್ಲ ರಾಮಾರ್ಜುನ ಆಗಿರೋದು ವಾಸಲ್ಲಿ ಡ್ಯಾನ್ಸ್ ನಂಬರ್ ಬೇಕು ಅಂತ ಕೇಳ್ತಿದ್ರು ಫ್ರೆಂಡ್ಸು ಆರ್ ವೆರಿ ಕ್ಲೋಸ್ ಫ್ಯಾನ್ಸ್ ಎಲ್ಲ. ಸೊ ಈ ಸಿನಿಮಾಲಿ ಅದಿದೆ, ಈ ಸಾಂಗಲ್ಲಿ ಅದಿದೆ. ಆ್ಯಂಡ್ ಅದು 100% ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ಭರವಸೆ ನನ್ನಲ್ಲಿದೆ. ಸೊ ಇನ್ನೊಂದು ಏನಂದರೆ ಈ ಸಿನಿಮಾ ಮೂಲಕ ನೆಕ್ಸ್ಟ್ ಯಾವ ರೀತಿಯಾದಂಥ ಪ್ರಾಜೆಕ್ಟ್ಗಳು ಮುಂದಕ್ಕೆ ಬರ್ತಿದೆ ಸರ್ ಈ ಸಿನಿಮಾ ಆದಮೇಲೆ? ಈ ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಕಂಪ್ಲೀಟ್ ಆಗಿದೆ ಚಂದ್ರಮೋಹನ್ ಸರ್ ಡೈರೆಕ್ಷನಲ್ಲಿ. ಅದು ಮೇ ಬಿ ಮೇಯಲ್ಲಿ ರಿಲೀಸ್ ಮಾಡ್ತಾರೆ, ಏಪ್ರಿಲ್ ಮೇಯಲ್ಲಿ. ಸೊ ಅದಾದ ನಂತರ ಇನ್ನೂ ನಾನು ಕತೆಗಳು ಕೇಳ್ತಿದ್ದೀನಿ. ಮೇ ಬಿ ಐ ಲೈನ್ ಅಪ್ ವೆರಿ ಸೂನ್. ಆ್ಯಂಡ್ 100% ಆರ್ ಎಮ್ ಅರವಿಂದ್ ಸ್ವಾಮಿ ರಿಲೀಸ್ ಆದ ನಂತರನೇ ನೆಕ್ಸ್ಟ್ ಪ್ರಾಜೆಕ್ಟ್ ತೊಗೊತೀನಿ. ಈ ಜನವರಿ ಆಗೋದು ಫೆಬ್ರವರಿ ಓನ್ಲಿ ಆರ್ ಎಮ್ ಅರವಿಂದ್ ಸ್ವಾಮಿನ ಪ್ರಮೋಟ್ ಮಾಡೋ ನಿಟ್ಟಿನಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇನ್ನೊಂದು ನೋಡಿದ್ರೆ ನಮ್ಮ ಬ್ಯಾಕ್ ಸೈಡ್ ಪೋಸ್ಟರ್ ಇದೆ, ಅದಕ್ಕೂ ಈಗ ಇರೋದು ಕಂಪೇರ್ ಮಾಡೋದು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಅದು ಯಾವ ರೀತಿ ಸರ್? ಆರ್ ಎಮ್ ಅರವಿಂದ್ ಸ್ವಾಮಿ ಶೂಟಿಂಗ್ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದೆ ನಾನು. ಇದಕ್ಕೆ ಶೂಟಿಂಗ್ ಟೈಮಲ್ಲಂತೂ ಹಾರ್ಡ್ಕೋರ್ ಡಯಟಲ್ಲಿದ್ದೆ. ಆಲ್ಮೋಸ್ಟ್ ಒಂದು 10 to 12 kgs ಕಟ್ ಡೌನ್ ಮಾಡಿದೆ ಸಿನಿಮಾಗೋಸ್ಕರ. ಸೊ ಅದಾದಮೇಲೆ ಒಂದು 4 months ಬಿಫೋರೇ ಶೂಟ್ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಓಕೆ ತಿಂತಾನು ಇದ್ದೀನಿ, ಡಯಟು ಮಾಡ್ಕೊಂಡು ಸ್ವಲ್ಪ ಹಂಗೆ ಮೈಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಯಾಕಂದರೆ ಇನ್ನೂ 2-3 months ಪ್ರಾಜೆಕ್ಟ್ ಇಲ್ಲ ನನಗೆ. ಸೊ ಇದಕ್ಕಂತೂ ಒಂದು ಆಲ್ಮೋಸ್ಟ್ ಒಂದು 4-5 months ವೆರಿ ಸ್ಟ್ರಿಕ್ಟ್ ಡಯಟಲ್ಲಿದ್ದೆ ನಾನು. ಇನ್ನೊಂದೇನಂದರೆ ಸೆಲೆಬ್ರಿಟಿ ಅಂತಿದ್ದಾಗೆ ಕೆಲವೊಬ್ಬ ನಿಮ್ಮ ಅಭಿಮಾನಿಗಳು ಇರ್ಬೋದು, ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ ಯಾವ್ದು ಬರುತ್ತೆ, ಯಾವುದು ರಿಲೀಸ್ ಮಾಡ್ತಾರೆ, ಏನು ಎತ್ತ ಅಂತ. ಈ ಬಾರಿ ಒಂದೊಂದು ಮಾತ್ರ ರಿಲೀಸ್ ಮಾಡ್ತಾರೆ, ಅದು ಕಾರಣ ಅದೇ ಈ ಬರ್ಡೇಗೆ ಸಾಂಗ್ ರಿಲೀಸ್ ಮಾಡ್ತಿದ್ವಿ. ಇದಾದ್ರಿಂದ ಪ್ರತಿ 15 daysಗೂ ಒಂದು ಕಂಟೆಂಟ್ ಬರ್ತಾನೆ ಇರುತ್ತೆ. ಟಿಲ್ ರಿಲೀಸ್ ವಿಲ್ ಬಿ ಸಿನಿಮಾ ರಿಲೀಸ್ ಬರೋವರೆಗೂ ಏನೋ ಒಂದು ಕಂಟೆಂಟು ನಾವು ಎಂಗೇಜಿಂಗಲ್ಲೇ ಇಟ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ. ನಾವು ಸುಮ್ಮನೆ ಹಿಂದೆಯಿಂದ ಮಾಡಿಬಿಟ್ಟು ಅಲ್ಲಿಂದ ತುಂಬ ಡ್ರ್ಯಾಗ್ ಮಾಡೋಕ್ಕೆ ನಮಗೂ ಇಷ್ಟ ಇರಲಿಲ್ಲ. ಈಗ ಸಿನಿಮಾ ರೆಡಿ ಆಗಿದೆ. ಈಗ ಸಿನಿಮಾ ರೆಡಿ ಆಗಿರೋದ್ರಿಂದ ಒಂದೊಂದು ಕಂಟೆಂಟೇ ಬಿಡ್ತಾ ಹೋಗ್ತಾ ಇರ್ತೀವಿ. ಇದುವರೆಗೂ 5 ರಿಂದ 6 ಇಲ್ಲ 7 ಸಿನಿಮಾಗಳಾಗಿದೆ ಇಷ್ಟು ವರ್ಷದಲ್ಲಿ ಮಾಡ್ಕೊಂಬಂದಿರೋ. ಅದಕ್ಕೂ ಇದು ಕಂಪೇರ್ ಮಾಡಿದ್ರೆ ಯಾವ ರೀತಿ ಸರ್ ಈ ಸಿನಿಮಾ? 100% ನಾವು ಮಾಡಿರೋ ಸಿನಿಮಾಗಳೆಲ್ಲ ಒಂದು ಆ್ಯಕ್ಷನ್ ಬ್ಯಾಕ್ಗ್ರೌಂಡಲ್ಲಿ ಮಾಡಿದ್ದು. ಈ ಸಿನಿಮಾ ಒಂದು ವಿಭಿನ್ನತೆ ಇದೆ. ಫಸ್ಟ್ ಟೈಮ್ ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಮತ್ತು ಒಂದು ಎಮೋಷನ್, ವೆರಿ ಸ್ಟ್ರಾಂಗ್ ಎಮೋಷನ್ ಇರುವಂಥ ಒಂದು ಜಾನರ್ ಟಚ್ ಮಾಡ್ಕೊಂಡು ಹೋಗಿದ್ದೀನಿ. ಟೈಟ್ಲ್ ಹೇಳ್ದಂಗೆ ಆರಾಮ್ ಅರವಿಂದ್ ಸ್ವಾಮಿ, ಬಟ್ ಅರವಿಂದ್ ಸ್ವಾಮಿ ಲೈಫಲ್ಲಿ ಆರಾಮಾಗಿರಲ್ಲ. ಅದೇ ಸಿನಿಮಾಲಿ ಮಜಾ ಕೊಡುತ್ತೆ. ಜೊತೆ ನಿಮ್ಮ ಜೊತೆ ಬರುವಂಥ ಪಾತ್ರಗಳಲ್ಲಿ ಎಷ್ಟು ಆರಾಮಾಗಿ ಕೊಡ್ತೀರಾ ಸರ್? ಈ ಸಾಂಗಲ್ಲಿ ನೋಡ್ತಿದ್ದೆ ಅಲ್ಲಿ ಕೆಲವೊಂದು ಕಡೆ ಬಂದು ಕೆಲವ್ರನ್ನ ಆರಾಮಾಗಿ ಇರೋಕ್ಕೆ ಬಿಡ್ತಿಲ್ಲ ಅನ್ನೋ ಥರ ಈ ಸಾಂಗಲ್ಲಿ. ಅವರು ಈ ಸಾಂಗಲ್ಲಿ ನೋಡಿದಾಗೆಲ್ಲ ಒಂದು ಅವ್ನು ಆರಾಮಿಲ್ಲ ಅಂದಾಗ ಇವನು ಅವನ್ನ ಕನ್ಸೋಲ್ ಮಾಡ್ತಾನೆ. ನಾನು ನಿಜವಾಗ್ಲೂ ಆರಾಮಾಗಿಲ್ಲ ಕಂಡ್ರು ಅಂತಂದರೆ ಯಾರೂ ಬಿಲೀವ್ ಮಾಡ್ತಿರಲ್ಲ. ಎಲ್ಲರಿಗೂ ಪಾಟ್ಲೆ ಕೊಟ್ಕೊಂಡು ಮಧ್ಯದಲ್ಲಿ ಕೊಟ್ಕೊಂಡು ಅವ್ನೆಲ್ಲರಿಗೂ ಅಷ್ಟೇ, ಏನು ಗುರು ಚೆನ್ನಾಗಿದೆಯಾ ಅಂದಾಗ, ಇಲ್ಲ ಗುರು ಕಷ್ಟದಲ್ಲಿದ್ದೀನಿ, ಏನೋ ಹೆಲ್ಪ್ ಮಾಡಿದೆ, ಯಾಕ್ರೋ ಕೇಳ್ತೀರಾ, ಸುಮ್ಮನೆ ಹೋಗ್ರ ಅಂತ ಈ ಥರ ಒಂದು ಅಲ್ಲಲ್ಲೇ ಕೌಂಟ್ರ್ ಕೊಟ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ಮಜವಾಗಿರುವಂಥ ಒಂದು ಪಾತ್ರ. ಇದುವರೆಗೂ ಮಾಡಿರೋಂಥ ಕ್ಯಾರೆಕ್ಟರ್ಗಳಲ್ಲಿ ಇದೊಂದು ಸಾಂಗ್ ನೋಡ್ತಿದ್ದೆ, ಅದೊಂದು ಜಾಲಿ ಟೈಪ್ನಲ್ಲಿ ಹೋಗ್ತಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದು ಫಸ್ಟೇ ಡಿಸೈನ್ ಮಾಡಿದ್ವಿ. ಫಸ್ಟ್ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರಿಗೆ ಮತ್ತು ಶ್ರೀಕಾಂತ್ ಅವ್ರಿಗೆ ಡ್ಯಾನ್ಸ್ ನಂಬರ್ ತುಂಬ ಬೇಕಿತ್ತು. ನನಗೂ ಆ ಬೇಗ ಕ್ಯಾರೆಕ್ಟ್ರು ಬಿಟ್ಟೋಗ್ಬಿಡ್ತಾನೆ. ಸೊ ಎರಡು ಬ್ಲೆಂಡ್ ಮಾಡೋದಕ್ಕೋಸ್ಕರ ನೀವು ಸಾಂಗಲ್ಲೂ ಒಂದು ಫನ್ ಇರುತ್ತೆ, ಅದನ್ನು ಬ್ಲೆಂಡ್ ಮಾಡಿಕೊಂಡು ನಾವು ಪ್ಲ್ಯಾನ್ ಮಾಡಿದ್ವಿ ಈ ಸಾಂಗು. ಸರ್ ಮತ್ತೊಂದು ಪರ್ಸನಲ್ ಕ್ವಶನು, ನಿಮ್ಮ ಏಜ್ ಏನು ಸರ್? ಈಗ ಏನಿದೆ ಸರ್, ನನ್ನ ಹುಡುಗಿ ನಮ್ಮ ನಾರ್ಮಲಾಗಿ 35, ಈಗ 34 ತುಂಬಿ 35 ಬಿದ್ದಿದೆ.
ಸೊ ನಮ್ಮ ಏನಂದ್ರೆ ಕೆಲವ್ರು ಕೇಳ್ತಿರ್ತಾರೆ ನಿಮ್ಮ ಮದುವೆ ಯಾವಾಗ ಅನ್ನೋದನ್ನು. ಇದ್ರೆ ನೋಡಿ ಸರ್, ನಿಮ್ಮ ಕಡೆ ಯಾರಾದರೂ ಇದ್ರೂ ರೆಡಿ. ಹೌದು. ಓಕೆ, ಇಲ್ಲಿ ನೋಡಿ ನಿಮ್ಗೆ ಆಡಿಯನ್ಸ್ಗೆ ಯಾವ ರೀತಿ ಆದಂಥ ಕೊಡ್ತಾರೆ. ನಿಮ್ಮ ಕಡೆ ಹೇಳಿಕೆ ನಮ್ಮ ಕಡೆ ಇದ್ರು ನಾವಂದ್ರು ಅಲ್ಲೆಲ್ಲ ಸರ್, ಅಭಿಮಾನಿ ಮೂಲಕದಲ್ಲೇ ಅದೇ ಸರ್ ನಾವು ಬರೋದು, ಅದರಿಂದನೇ. ನೋಡಿಬಿಟ್ಟು ಅವ್ರಿಗೆ ಪ್ರೊಫೈಲ್ ಕಳಿಸಿ ಅವ್ರು ನನಗೆ ಕಳಿಸ್ತಾರೆ. ನೆಕ್ಸ್ಟ್ ಇಂಟ್ರೆಸ್ಟ್ ಅದೊಂದು ಮ್ಯಾಚ್ ಮಾಡಿಬಿಡೋಣ ಅಷ್ಟೇ. ಮ್ಯಾಚ್ ಮಾಡಿ ಮತ್ತೆ ಮನೇಲಿ ಏನಾದ್ರು ನೋಡೋದು ಏನಾದ್ರು ಮಾಡ್ತೀರಾ, ಹೇಗೆ? ನಡೀತಾ ಇದೆ, ಆ ಪ್ರೊಸೆಸ್ಸಲ್ಲಿ ಇದ್ದಾರೆ ಮನೆಯಲ್ಲಿ. ಸೊ ಈಗ ಈ ಸಿನಿಮಾ ಮೂಲಕ ಬಂದರೆ, ಸಿನಿಮಾದಲ್ಲಿ ಬಂದರೆ ಯಾವಾಗ ರಿಲೀಸ್ ಅಂತ ಪ್ಲ್ಯಾನ್ ಏನಾದ್ರು ಮಾಡ್ಕೊಂಡು? ಫೆಬ್ರವರಿ ಎಂಡ್ ಇಲ್ಲಾಂದರೆ ಮಾರ್ಚ್ ಪ್ಲ್ಯಾನ್ ಮಾಡ್ತಾ ಇದ್ವಿ. ಓಕೆ, ಈ ಸಿನಿಮಾದಲ್ಲಿ ಇನ್ನೊಂದೇನೆಂದರೆ ಸಂತೋಷ್ ಇದಿರ್ಬೋದು, ಆ ಸಿನಿಮಾಗೂ ಈ ಸಿನಿಮಾಗೂ ತುಂಬ ಗ್ಯಾಪ್ ಆಗ್ತಾ ಬಂತು. ಮತ್ತು ಇನ್ನೊಂದೇನೆಂದರೆ ಇದಕ್ಕಿಂತ ಮುಂಚೆ ಮಾಡಿದ್ದಂಥ ಸಿನಿಮಾಗಳಲ್ಲಿ ಡಿಫ್ರೆಂಟ್ ರೋಲ್ಗಳನ್ನ ಕ್ರಿಯೇಟ್ ಮಾಡ್ಕೊಬೋದು. ಈಗ ನೆಕ್ಸ್ಟ್ ಯಾವ ರೀತಿ ಕ್ಯಾರೆಕ್ಟರ್ಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀರ ಮುಂದಕ್ಕೆ? ಈಗ ನೆಕ್ಸ್ಟ್ ಮಾಡ್ತಿರೋ ಸಿನಿಮಾ ಒಂದು ಹಾರರ್ ಕಂಟೆಂಟ್. ನಾನು ಹಾರರು ಮಾಡಿರಲಿಲ್ಲ, ಸೊ ಆ ಕಂಟೆಂಟ್ ಸಿನಿಮಾ ಒಂದು ಮಾಡ್ತಿದ್ದೀನಿ. ಅದಾದಮೇಲೆ ಮೇ ಬಿ ಅದೇ ಎಕ್ಸೈಟ್ ಅನಿಸ್ಬೇಕು. ಈಗ ತುಂಬ ಕಾಂಟೆಂಟ್ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ತೀರಾ ರಶಲ್ಲೂ ಇಲ್ಲ, ಸಬ್ಜೆಕ್ಟ್ ಕೇಳ್ತಿದ್ದೀನಿ. ಮಜಾ ಕೊಡುವಂಥದ್ದು ಏನಿದ್ರು ಐ ಆಮ್ ರೆಡಿ ಫಾರ್ ಇಟ್. ಇನ್ನೊಂದೇನಂದರೆ ಸೆಲೆಬ್ರಿಟಿನ ಯಾರೂ ನೋಡ್ತಿಲ್ಲ, ಕಂಟೆಂಟ್ ಇದ್ದರೆ ನಮ್ಮ ಜನ ಬಂದು ನೋಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಷ್ಟೇ. ಈಗ ಅನೀಶ್ ಮಾಡ್ತಾರೆ, ಇನ್ನೊಬ್ಬರು ಮಾಡ್ತಾರೆ, ಮತ್ತೊಬ್ಬರು ಮಾಡ್ತಾರೆ ಅನ್ನೋದು ಮ್ಯಾಟ್ರ್ ಆಗಲ್ಲ ಇಲ್ಲಿ. ಕಂಟೆಂಟ್ ಹೇಳ್ಬೇಕಂದ್ರೆ ಈಗ ಕೆಲವರು ಚಿಕ್ಕ ಪುಟ್ಟ ಡೈರೆಕ್ಟರ್ ಇರ್ಬೋದು, ಚಿಕ್ಕ ಹುಡುಗರನ್ನೇ ಹಾಕ್ಕೊಂಡು ಮಾಡ್ತಾರೆ. ಇವಾಗ ನೋಡಿರ್ಬೋದು ಕೆಲವೊಂದು ಸಿನಿಮಾಗಳು ಸೂಪರ್ ಹಿಟ್ ಆಗ್ತಾ ಬರ್ತಿದೆ. ಈಗ ನಮ್ಮ ಸಿನಿಮಾಗಳಲ್ಲಿ ಕಂಟೆಂಟ್ ಇದ್ದರೆ ಮತ್ತೆ ಬರ್ತಾರೆ ಅಂತ ಇದೆ, ಅದ್ರ ಬಗ್ಗೆ ಏನು ಹೇಳಿ? ತುಂಬ ಒಳ್ಳೆ ಬೆಳವಣಿಗೆನೇ ಅದು. ಅಂದರೆ ಕಥೆನ ನಂಬಿಕೊಂಡು ಸಿನಿಮಾ ಮಾಡಿದಾಗ ಸಿನಿಮಾ ಗೆಲುವು ತುಂಬ ಚೆನ್ನಾಗಿರುತ್ತೆ. ದೆನ್ ರಾದರ್ ಹೀರೋ ಡ್ಯಾನ್ಸ್ ಆಡ್ತಾನೆ ಡ್ಯಾನ್ಸ್ ಮಾಡಿಸೋದು, ಹೀರೋ ಫೈಟ್ ಮಾಡ್ತಾನೆ ಫೈಟ್ ಮಾಡಿಸೋದು, ಇವೆಲ್ಲವೂ ಬಿಟ್ಟು ಕತೆಗೆ ಏನು ಬೇಕು. ಸೊ ಅವಾಗ ನಾನು ಪಾತ್ರ ಆಗ್ತೀನಿ. ಇಲ್ಲಿಲ್ಲ ಅಂದರೆ ಒಂದು ಅದೇನಂತಾರೆ ರೆಗ್ಯುಲರ್ ಫಾರ್ಮೇಟ್ ಇರೋದ್ರೆ ಅದು ಬ್ರೇಕ್ ಮಾಡೋ ಒಂದು ಎಲ್ಲವೂ ಚೆನ್ನಾಗಿರುತ್ತೆ. ಕಂಟೆಂಟ್ ಇದ್ದರೆ ಇಟ್ಸ್ ಆಲ್ವೇಸ್ ಗುಡ್. ಮತ್ತು ಇನ್ನೊಂದು ಏನಂದರೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಇದಾಗಬೇಕು, ಈ ಥರ ಮಾಡಬೇಕು ಅನ್ನೋದಿರುತ್ತೆ. ನಿಮ್ಮಲ್ಲಿ ಏನಿದೆ ಸರ್? ಈ ವರ್ಷ ರೆಸೊಲ್ಯೂಷನ್ ಅನ್ನಿಸಿ ಬರ್ಡೇ ಅಲ್ಲ ಇವತ್ತು, ಅದು ನಿಮ್ಮ ರೆಸೊಲ್ಯೂಷನ್ ನೆಕ್ಸ್ಟ್ ಏನಿದೆ? 365 ಡೇಸ್ಗೂ ಪ್ಲ್ಯಾನ್ ಮಾಡಿಲ್ಲ. ಈ ಫಸ್ಟ್ 2 ಮಂತ್ಸ್ಗಂತೂ ಅರವಿಂದ್ ಸ್ವಾಮಿನ ಪ್ರತಿ ಆಡಿಯನ್ಸ್ಗೆ ತಲುಪಿಸ್ಬೇಕು. ಅದು ಹೆಂಗೆ ತಲುಪಿಸೋದು ನನಗೂ ಗೊತ್ತಿಲ್ಲ. ನೋಡೋದು ಸಿಕ್ದವ್ರು ಸುಮ್ಮನೆ ಹೇಳ್ತೀನೋ ಗೊತ್ತಿಲ್ಲ, ಇಲ್ಲಾಂದರೆ ನಡ್ಕೊಂಡು ಏನು ಮಾಡ್ತೀನೋ ಗೊತ್ತಿಲ್ಲ. ನನಗೆ ಈ 60-70 ಡೇಸ್ ನನಗೆ ಒಂದೇ ಮೈಂಡಲ್ಲಿರೋದು, ನನ್ನ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಅದನ್ನು ಆಡಿಯನ್ಸಿಗೆ ತಲುಪಿಸ್ಬೇಕು, ಆಡಿಯನ್ಸು ಥಿಯೇಟ್ರಿಗೆ ಬರಬೇಕು ಈ ಸರಿ. ಅದೇ ನನ್ನ ಗುರಿ. ಇದು ಬಿಟ್ಟರೆ ನಾನು 365 ಡೇಸ್ಗೆ ಪ್ಲ್ಯಾನ್ ಮಾಡಲ್ಲ. ಫಸ್ಟ್ 3 ಮಂತ್ಸ್ ಮಾತ್ರ ನನ್ನ ಅನೀಶ್ ಎಲ್ಲಿದ್ದಾನಂತೆ ಅರವಿಂದ್ ಸ್ವಾಮಿ ಎಲ್ಲೋ ಒಂದು ಕಡೆ ಪ್ರಮೋಟ್ ಮಾಡ್ಕೊಂಡು ಕೂತಿರ್ತಾನೆ ಅಷ್ಟೇ. ಈಗ ಸರ್, ಇನ್ನೊಂದು ಪ್ರತಿಯೊಂದು ಸಿನಿಮಾಗಳು ರಿಲೀಸ್ ಆದಾಗ ನಾನೆಲ್ಲೋ ಒಂದು ಕಡೆ ಕೇಳ್ಪಟ್ಟೆ, ಸಿನಿಮಾ ಥಿಯೇಟ್ರ್ ಒಳಗೆ ಕೂತ್ಕೊಂಡು ನೋಡೋದಿಲ್ಲ, ಹೊರಗಡೆ ಕೂತ್ಕೊಂಡು ನಿಂತ್ಕೊಂಡು ಕಾಯ್ತಾ ಇರ್ತಾರೆ ಅಂದ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? 100% ಅದನ್ನೇ ನೋಡ್ತಿರ್ತೀವಿ. ಪ್ರೊಜೆಕ್ಟ್ ರೂಮಿಂದ ನೋಡ್ತಾ ಇರ್ತೀವಿ ನಾವು. ಫ್ರೇಮ್ ಅಂದರೆ ಸ್ಕ್ರೀನ್ನ ನೋಡೋದೇ ಇಲ್ಲ, ಆಡಿಯನ್ಸ್ ಫೇಸ್ ನೋಡ್ತಾ ಇರ್ತೀವಿ, ಅವ್ರ ರಿಯಾಕ್ಷನ್ ನೋಡ್ತಾ ಇರ್ತೀವಿ. ನಾವು ಅಂದ್ಕೊಂಡಿದ್ದ ಜಾಗದಲ್ಲಿ ನಗ್ತಿದ್ದಾರೆ, ಎಂಜಾಯ್ ಮಾಡ್ತಾರೆ. ಇದೇ ನಮ್ಮ ಅಂದರೆ ನಾವು ಎಲ್ಲಿ ಲಾಸ್ಟ್ DTS ಇಂದ ನಾವು ಔಟ್ ತೆಗೆದು DA ಇಂದ ಔಟ್ ತೆಗೆದಿದೆ ಲಾಸ್ಟ್ ಫ್ರೇಮ್ ನೋಡೋದು. ಇನ್ನೆಲ್ಲವೂ ಆಡಿಯನ್ಸ್ ಫೇಸೇ ನೋಡೋದು. ಥಿಯೇಟ್ರಲ್ಲಿ ಕೂಡ ಹೋದ್ರೂ ಸಿನಿಮಾ ನೋಡಲ್ಲ, ಆಡಿಯನ್ಸ್ ನೋಡ್ತಿರ್ತೀವಿ, ಎಂಜಾಯ್ ಮಾಡ್ತಿದ್ದೀರಾ ಇಲ್ವಾ, ಅದೇ ಇರುತ್ತೆ ಅಷ್ಟೇ ಮೈಂಡಲ್ಲಿ. ಆನಂದ ಅರವಿಂದ ಸ್ವಾಮಿ ಸಿನಿಮಾ ಎಷ್ಟು ಮಾತ್ರಕ್ಕೆ ಜನಕ್ಕೆ ರೀಚ್ ಆಗ್ಬೋದು ಅಂದ್ಕೊಂಡಿದ್ರು? ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ, ಹ್ಯೂಜ್ ಮಟ್ಟಕ್ಕೆ ರೀಚ್ ಮಾಡಿಸ್ತೀವಿ ಅನ್ನೋ ಒಂದು ಭರವಸೆ ಇದೆ. ಆಲ್ ಓವರ್ ಕರ್ನಾಟಕ ಯೂಶಲಿ ರಿಲೀಸ್ ಆದಮೇಲೆ ಹೋಗ್ತೀವಿ. ಈ ಸರಿ ಬಿಫೋರ್ ರಿಲೀಸೇ ಹೋಗೋಣ. 3-4 ಸರಿ ಆಗಲಿ, 4-5 ಸರಿ ಆಗಲಿ, ಬಿಫೋರ್ ರಿಲೀಸೇ ಹೋಗ್ಬಿಟ್ಟು ಅವ್ರಿಗೆಲ್ಲನೂ ನಮ್ಮ ಇರೋ ಕಂಟೆಂಟ್ ತೋರಿಸಿ ನಮ್ಮ ಸಿನಿಮಾ ಬಗ್ಗೆ ಪ್ರಮೋಟ್ ಮಾಡ್ಕೊಂಬರಬೇಕು ಅನ್ನೋದೊಂದು ಇದಿದೆ. ಮತ್ತು ಇನ್ನೊಂದೇನಾದ್ರು ಪ್ರತಿಯೊಬ್ಬ ಚಿಕ್ಕ ಹೀರೋಗಳಾಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ನೀವು ಯಾಕೆ ಪ್ಯಾನ್ ಇಂಡಿಯಾ ಹೋಗ್ತಿಲ್ಲ ಅಂತಲ್ಲ. ಸಿನಿಮಾ ತಂತಾನೇ ಹೋಗಬೇಕು, ನಾವು ಹೋಗೋದಲ್ಲ. ನಾನು ಪ್ರೀವಿಯಸ್ ಇಂಟರ್ವ್ಯೂಲ್ ಹೇಳ್ತೀನಿ, ಸುಮ್ಮನೆ ನಾನು ಇನ್ನೊಂದು ತಮಿಳ್ ಮಾಡ್ತೀನಿ, ಅನೌನ್ಸ್ ಮಾಡೋದು ತುಂಬ ಇದೆ. ಸಿನಿಮಾ ತಂತಾನೇ ಹೋಗಬೇಕು. ಯಾವ ಸಿನಿಮಾ ತೊಗೊಂಡೋಗುತ್ತೋ ಅವಾಗ ಹೋಗ್ತೀನಿ ಅಷ್ಟೇ. ಸೊ ಮತ್ತಿನ್ನೊಂದೇನಂದ್ರೆ ನಿಮ್ಮ ಬರ್ಡೇ ದಿನ ನಿಮ್ಮ ಅಭಿಮಾನಿಗೆ ಏನು ಹೇಳ್ತೀರಾ ಸರ್? ಏನಿಲ್ಲ, ಆ್ಯಸ್ ಯೂಶ್ವಲ್ ಈ ಬರ್ಡೇಗೆ ಅರವಿಂದ್ ಸ್ವಾಮಿ ಚಿತ್ರ ತಂಡದಿಂದ ಈ ವಿಡಿಯೋ ಸಾಂಗ್ ಬಂದಿದೆ. ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಇಲ್ಲಿ ಅಂದರೆ ಈ ಕಂಟೆಂಟ್ 100% ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಸರ್, ಕೊನೆಯದಾಗಿ ಈಗ ಪೈರಸಿ ಬಗ್ಗೆ ಬಂದಾಗ, ಚಿಕ್ಕ ಸಿನಿಮಾ ಇರಲಿ ದೊಡ್ಡ ಸಿನಿಮಾ ಇರಲಿ, ಯಾವುದೇ ಲ್ಯಾಂಗ್ವೇಜಲ್ಲಿ ಪೈರಸಿ ಮಾಡ್ತಾನೆ ಬರ್ತಿದ್ದಾರೆ. ಇನ್ನೊಂದೇನೆಂದರೆ ಯಾರೇ ಏನೇ ಮಾಡೋದ್ರೂ ಆಗ್ತಿಲ್ಲ, ನಿಲ್ಸೋದಕ್ಕೆ ಆಗ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ತುಂಬ ಬೇಜಾರಾಗುತ್ತೆ ಅಷ್ಟೇ. ಯಾರ್ದೋ ಕಷ್ಟ ಇನ್ನೊಬ್ಬರು ಅದ್ರ ಫ್ರೂಟ್ ತಿಂತಿದ್ದಾರೆ, ಅದು ಅವ್ರ ಮನಸ್ಥಿತಿಗೆ ಬಿಡ್ತೀನಿ ಅಷ್ಟೇ. ಅಂದರೆ ಇನ್ನೊಬ್ಬರ ಕಷ್ಟ, ಇನ್ನೊಬ್ಬರ ಶ್ರಮ, ಇನ್ನೊಬ್ಬರ ದುಡ್ಡು, ಅವ್ರಿಗೂ ಮನೆ ಇರುತ್ತೆ, ಅವರು ಒಂದು ದುಡ್ಡು ಹಾಕಿ. ಇನ್ನೊಂದು ಏನಂದರೆ ನಿಮ್ಮದೇ ಆದಂಥ ಸಿನಿಮಾಗಳು ಕೆಲವೊಂದು ಪೈರಸಿಗಳು ಆಗಿದೆ, ಆದಾಗ ನಿಮ್ಗೆ ಯಾವ ರೀತಿ ಅನಿಸ್ತಾರೆ? ಅಂದರೆ ನೋವಾಗುತ್ತೆ. ನಾವು ಸೈಬರ್ಗೆ ಕಂಪ್ಲೇಂಟ್ ಕೊಡ್ತೀವಿ, ಅದನ್ನು ಎಷ್ಟು ಡೌನ್ ಮಾಡ್ಬೇಕಂತ ಡೌನ್ ಮಾಡ್ತೀವಿ, ಬಟ್ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಅಂದರೆ ಅವ್ರ ಮನಸ್ಥಿತಿಗಳು ಅರ್ಥ ಆಗಲ್ಲ, ಅವರೇ ಅರ್ಥ ಮಾಡ್ಕೊಂಡು ನಿಲ್ಸ್ಕೊಬೇಕಷ್ಟೆ. ನಮ್ಮ ಪ್ರಯತ್ನಗಳೆಲ್ಲವೂ ಮಾಡ್ತೀವಿ. ಅಂದರೆ ಇನ್ನೊಬ್ಬರ ದುಡ್ಡು ಇನ್ನೊಬ್ಬರು ಇದರಲ್ಲಿ ಶೋಕಿ ಮಾಡೋದು ತುಂಬ ತಪ್ಪು ಅನಿಸುತ್ತೆ.
ಸರ್ ಇನ್ನೊಂದೇನಂದರೆ ಈ ತಿಂಗಳಿಗೆ ನಾವು ಒಂದು ಎಕ್ಸಾಂಪಲ್ ತೊಗೊಳಂಗಿದೆ. ಈ ತಿಂಗಳಿಗೆ ಒಂದು 30 ಸಿನಿಮಾ ರಿಲೀಸ್ ಆಗ್ತಿದೆ ನಮ್ಮ ಕನ್ನಡದಲ್ಲೇ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಅದು ಪ್ರತಿ ವರ್ಷವೂ ಇದ್ದಿದ್ದೆ. ಎವ್ರಿ ವೀಕು 8 ಸಿನಿಮಾಸ್ ರಿಲೀಸ್ ಆಗ್ತಿದೆ. ಸೊ ಹಾಗಂತ ಯಾರನ್ನೂ ಪುಷ್ ಮಾಡು ಅಂತ ಹೇಳೋದಕ್ಕಾಗೋದಿಲ್ಲ. ಬಿಕಾಸ್ ಅವ್ರದ್ದೇ ಆದಂಥ ಒಂದು ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಪ್ಲ್ಯಾನಿಂಗ್ ಇರುತ್ತೆ. ಎಷ್ಟೇ ಸಿನಿಮಾ ರಿಲೀಸ್ ಆದ್ರೆ ಎಲ್ಲರಿಗೂ ಚೆನ್ನಾಗಾಗಲಿ, ಎಲ್ಲ ಕನ್ನಡ ಸಿನಿಮಾಗಳು ಜನ ಬಂದು ನೋಡಲಿ ಅನ್ನೋದು ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮತ್ತೊಮ್ಮೆ ನಿಮ್ಮ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಈ ವರ್ಷ ನಿಮಗೆಲ್ಲ ಚೆನ್ನಾಗಿ ಆಗಲಿ, ಅರವಿಂದ ಸ್ವಾಮಿ ಬಂದು ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು. ವಿಟಿ ನ್ಯೂಸ್ ಸಾಮಾಜಿಕ ಬದಲಾವಣೆಗಾಗಿ. ಇನ್ನಷ್ಟು ಸುದ್ದಿಗಳಿಗಾಗಿ ನಿಮ್ಮ ವಿಟಿ ನ್ಯೂಸ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.